ಸರ್, ಯು ಪಿ ಎಸ್ ಸಿನಲ್ಲಿ ಟೆಸ್ಟ್ ಸೀರೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ IAS ಜ್ಞಾನಿಯಲ್ಲಿ ಟೆಸ್ಟ್ ಸೀರೀಸ್ನ ಯಾವ ಥರ ಅಪ್ರೋಚ್ ಮಾಡ್ತೀರಾ? ನೋಡಿ, ಟೆಸ್ಟ್ ಸೀರೀಸ್ ಅಂತ ಬಂದಾಗ ಅದು ಒಂದು ಮಾಕ್ ಡ್ರಿಲ್. ಯಾವಾಗ UPSC ಪ್ರಿಲಿಮ್ಸ್ ಅಥವಾ ಮೇನ್ಸಲ್ಲಿ ಅವರು ಈ ಅನಲಿಟಿಕಲ್ ಅಪ್ರೋಚ್ ಏನು ಎಲಿಮಿನೇಷನ್ ಟೆಕ್ನಿಕ್ ಇದೆ ಅದನ್ನು ಆಲ್ ಆಫ್ ಎ ಸಡನ್ ಬಂದ್ಬಿಡೋದಿಲ್ಲ. ಅವ್ರಿಗೆ ಇವನ್ ದೋ ದೇ ಹ್ಯಾವ್ ಎ ಕ್ವಾಲಿಟಿ ಆಫ್ ಇನ್ಫಾರ್ಮೇಷನ್, ದೇ ಆರ್ ಎಕ್ಸ್ಪರ್ಟೈಸ್ಡ್ ವಿತ್ ದೇರ್ ಓನ್ ಸಬ್ಜೆಕ್ಟ್, ಅವರಿಗೆ ಆ ಕ್ವಾಲಿಟಿ ಅಥವಾ ಕ್ವಾಂಟಿಟಿಯನ್ನು ಮ್ಯಾಚ್ ಮಾಡಲಿಕ್ಕೆ ಬಂದಿರೋದಿಲ್ಲ. ಅದಕ್ಕೆ ಪ್ರತಿದಿನವೂ ಅವರು 50 ಕ್ವಶನನ್ನು ಸಾಲ್ವ್ ಮಾಡ್ತಾ ಇರ್ತಾರೆ ಕ್ಲಾಸಲ್ಲಿ ಇನ್ಸ್ಟ್ರಕ್ಟರ್ಸು. ಈಗ ಇನ್ಸ್ಟ್ರಕ್ಟರ್ಸು ಸಾಲ್ವ್ ಮಾಡ್ತಾ ಇರ್ತಾರೆ ಬಿಕಾಸ್ ಆಫ್ ದೇರ್ ಎಕ್ಸ್ಪರ್ಟೈಸ್. ಆದರೆ ಸ್ಟೂಡೆಂಟಿಗೆ ಅದನ್ನು ಕನ್ವರ್ಟ್ ಮಾಡಿ ಆ್ಯಕ್ಚುಯಲ್ ಎಕ್ಸಾಮಿನೇಷನಲ್ಲಿ ಪರ್ಸ್ಯೂ ಮಾಡಬೇಕಾದ್ರೆ ಈ ಮುಂಚೆ ಅವರು ತುಂಬ ವಿಭಿನ್ನ ಪ್ರಕಾರದ ಪ್ರಿಲಿಮ್ಸ್ ಅಥವಾ ಮೇನ್ಸಿನ ಟೆಸ್ಟ್ ಸೀರೀಸನ್ನು ಬರಬೇಕಾಗಿರುತ್ತೆ. ಅದು ಅವರಿಗೆ ಮಾಡೆಲ್ ಆಗಿರ್ತದೆ ಫೈನಲ್ ಎಕ್ಸಾಮಿನೇಷನ್ಗೆ ಅವರ ತಪ್ಪು ಮತ್ತು ಒಪ್ಪುಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ. ಸೊ UPSCಯಲ್ಲಿ ಪ್ರಿಲಿಮ್ಸ್ ಅಥವಾ ಮೇನ್ಸಲ್ಲಿ ಟೆಸ್ಟ್ ಸೀರೀಸ್ ಪ್ರಾಮುಖ್ಯತೆ ಇದೆ. ಹೌದು.